ಇದೀಗ ಈಗಾಗಲೇ ಶಿಕ್ಷಕಿಯನ್ನ ಅಮಾನತು ಮಾಡೋದಕ್ಕೆ ಬಿಇಒ ಶಿಫಾರಸನ್ನ ಕೂಡ ಮಾಡಿದ್ದಾರೆ. ಅಂದ್ರಹಳ್ಳಿ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ದೇವಮ್ಮ ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಘಟನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಘಟನೆ ಕುರಿತು 3 ಗಂಟೆಗೆ ಸಭೆಯನ್ನ ನಾನು ಕರೆದಿದ್ದೇನೆ. ಮಕ್ಕಳನ್ನ ಯಾರು ದುರುಪಯೋಗ ಮಾಡಿಕೊಳ್ಳಬಾರದು. ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದವರ ವಿರುದ್ಧ ಕ್ರಮವನ್ನ ಜರುಗಿಸ್ತೇವೆ. ಘಟನೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದೆ ಯಾವ ಕ್ರಮವನ್ನ ಕೈಗೊಳ್ಳಬೇಕು ಆ ಎಲ್ಲ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ. ಮಕ್ಕಳ ಕೈಯಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಿಸೋದರ ವಿರುದ್ಧ ಯಾರು ಮಾಡಿಸಿದ್ರು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಘಟನೆಯ ಬಗ್ಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಅಂದ್ರಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳ ಕೈಲಿ ಸ್ಥಳಕ್ಕೆ ಆರೋಶಕ್ ಅವರು ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬಾರ್ದು. ಕೆಲವು ಕಡೆ ಹಿಂದೆ ಒಂದು ಕಾಲದಲ್ಲಿತ್ತು, NSS ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ಸೇವಾದಾಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು, ಮಕ್ಕಳು ಇದನ್ನು ಗಿಡ ನೆಡೋದು, ಆ ಕಾರ್ಯಕ್ರಮ ಮೊದಲಿಂದ ಇತ್ತು. ಮಕ್ಕಳಿಗೆ ಶಕ್ತಿ ಕೊಡಬೇಕು, ಮಾಡಬೇಕು. ಅವ್ರಿಗೆಲ್ಲ ನಾವು ಶಾಲೆಗಳಿಗೆ ಕಮಿಟಿ ಇದೆ. ಅಂಥ ಸಂದರ್ಭದಲ್ಲಿ ಏನೇ ಶೌಚಾಲಯ ಕ್ಲೀನ್ ಮಾಡೋಕ್ಕೆಲ್ಲ ಬೇಕಾದಷ್ಟು ವ್ಯವಸ್ಥೆ ಇದೆ, ಅದನ್ನು ಮಾಡಬೇಕು. ಮಕ್ಕಳನ್ನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ಬಾರ್ದು. ಕೆಲವು ಕಡೆ ಹಿಂದೆ ಒಂದು ಕಾಲದಲ್ಲಿತ್ತು, NSS ಎಲ್ಲ ಇದ್ದಂಥ ಸಂದರ್ಭದಲ್ಲಿ, ಸೇವಾದಾಳ ಸಂದರ್ಭದಲ್ಲಿ ಆ ಜಾಗನ ಕ್ಲೀನ್ ಮಾಡೋದು, ಮಕ್ಕಳು ಇದನ್ನು ಗಿಡ ನೆಡೋದು, ಆ ಕಾರ್ಯಕ್ರಮ ಮೊದಲಿಂದ ಇತ್ತು. ಈಗ ಶೌಚಾಲಯಗಳನ್ನ ಯಾರು ಕ್ಲೀನ್ ಮಾಡಿಸುವಂತ ಯಾರಿಗೂ ಕೂಡ ನಾವು ಅವಕಾಶ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಮುಂದಕ್ಕೂ ಕೊಡೋದಿಲ್ಲ. ಅದು ಕೆಟ್ಟ ಎಚ್ಚರವನ್ನು ಕೊಡ್ತೇವೆ. ಏನು ಕ್ರಮವನ್ನು ಕೈಗೊಳ್ಳಬೇಕು ನಾವು ಮಾಡ್ತೇವೆ. ಹೆಸರು ಡಿಕೆ ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನ ಯಾರು ಕೂಡ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕೇ ಹೊರತು ಈ ರೀತಿಯಾಗಿ ಶಾಲೆಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸಬಾರ್ದು. ಬೇರೆ ಬೇರೆ ರೀತಿಯಾದಂತಹ ಕೆಲಸವನ್ನ ಮಾಡಿಸ್ಬೋದು, ಗಿಡ ನೆಡುವಂತಹ ಕೆಲಸಗಳನ್ನ ಮಾಡಿಸ್ಬೋದು, ಅಥವಾ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದೇ ಹೊರತು ಈ ರೀತಿಯಾಗಿ ಮಕ್ಕಳ ಕೈಯಲ್ಲಿ ಶೌಚಾಲಯ ಕ್ಲೀನ್ ಮಾಡಿಸೋದು ನಾಚಿಕೆಗೇಡಿನ ಸಂಗತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಆರ್ ಅಶೋಕ್ ಅವರು ಕೂಡ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಬಿಇಒ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಅಮಾನತನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡಗೆ. ಅದರಂತೆ ಲಕ್ಷ್ಮೀ ದೇವಮ್ಮ ಅವರ ಅಮಾನತು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಸಭೆಯನ್ನ ಕೂಡ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮಧ್ಯಾಹ್ನ 3 ಗಂಟೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನ ಕೂಡ ಕರೆದಿದ್ದು, ಸಭೆಯಲ್ಲಿ ಯಾವ ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು. ಇನ್ನು ಸರ್ಕಾರಿ ಶಾಲೆಯಲ್ಲಿ ಇದೇ ರೀತಿಯಾದಂತಹ ಘಟನೆ ಈ ಹಿಂದೆ ಕೂಡ ಕೋಲಾರದಲ್ಲಿ ನಡೆದಿತ್ತು. ಇದೀಗ ಮತ್ತೆ ಇದೇ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ. ಹಾಗಾದ್ರೆ ಮಕ್ಕಳನ್ನ ಯಾಕೆ ಕಳಿಸ್ಬೇಕು ಶಾಲೆಗೆ ಅಂತ ಪೋಷಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೇ ತೊಳೆದಿದ್ದು, ಯಾರು ಹೇಳಿದ್ರು? ಎಲ್ಲ ನಾವೇ ಕೇಳ್ಬಿಟ್ಟು ತೊಳೆದಿದ್ದು. ಇಬ್ರೇನೆ ಅಷ್ಟೇನೆ, HM ಹೇಳಿಲ್ಲ ಸರ್. HM ಹೇಳಿರೋದು. ಮತ್ತೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಾನು ಮತ್ತೆ ಅಣ್ಣ ಅವರು ಗೇಟ್ ಬೀಗ ಹಾಕ್ಲಿಲ್ಲ ಅಂತಂದ್ರೆ ಹಂಗೆ ಹೊಟ್ಟೋಗ್ತೀವಿ. ಅವ್ರು ನಾವು ಹೋಗಕ್ಕೂ ಬಿಡಲ್ಲ, ಅಲ್ಲೇ ಇರಿಸ್ಕೊಂಡು ಗೇಟ್ ಬೀಗ ಹಾಕಿಸ್ತಾರೆ. ಯಾವಾಗ್ಲೂ HM ಚುಕ್ಕೆ ಕೊಡ್ತೀರ ಅಂತ ಹೇಳಿ ಬಾತ್ರೂಮ್ ತೊಳ್ಸಿದ್ ಸರ್. ಇವನ್ಗೆ ಇನ್ನೊಬ್ಬ ಜೊತೆ ಇದ್ದಿದ್ದ ಸರ್. ಅವನು ಸರ್ ನಿಜ ಸರ್, ಹೋಗ ಮುಂದೆ ಇಷ್ಟು ಚುಕ್ಕಿ ಕೊಟ್ಟು ಕಳ್ಸೋರ ಇವನ್ಗೆ. ಸರ್ ಚುಕ್ಕಿ ಕೊಟ್ಟವ್ರಂತೆ ಸರ್. ಸರ್ ನಾವೇ ಕಣ್ಣಾರೆ ನೋಡಿದೀವಿ ಸರ್. ಇಷ್ಟು ಬಂದಿದ್ದಾರೆ ಸರ್. ಹೌದಾ? ಸರ್
ಸರ್ HM ಯಾವಾಗ್ಲೂ ನಮಗೆ ನಾನು ಮತ್ತೆ ನಮ್ಮಣ್ಣ 8th ನಾನು 6th B ಅದಕ್ಕೆ ನಾನು ಮತ್ತೆ ನಮ್ಮಣ್ಣ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಏರ್ಸ್ಕೊಂತಾರೆ ಸರ್ ಬೀಗ ಹಾಕು ಅಂತ ಹೇಳ್ತಾರೆ. ನಾವು ಹಾಕಲ್ಲ ಮ್ಯಾಮ್, ನಾವು ಹೋಗ್ತೀವಿ ಅಂದ್ರೆ ಬಿಡೋದೇ ಇಲ್ಲ ಸರ್. ನಾವು ಬೀಗ ಹಾಕೋವರೆಗೂ ಅವ್ರು ಬಿಡೋದೇ ಇಲ್ಲ. ಒಂದೊಂದ್ ದಿನ ಶನಿವಾರ 12:30 ಬಿಡ್ತಾರಲ್ವಾ ಸರ್, ಒಂದೊಂದ್ ದಿನ ಹೋಗೋದು 3 ಗಂಟೆ 3:30 ಆಗುತ್ತೆ ಸರ್ ಬಿಡೋದವ್ರ ನಮ್ಮನ್ನ. ಅಲ್ಲಿ ಅವ್ರು ಬೀಗ ಮಾಡ್ಸಿ ಕೇಸಿ ಯಾರಿಗೂ ಹೇಳ್ಬೇಡ್ರಿ ನಾನು ಮರ್ಯಾದೆ ಹೋಗುತ್ತೆ ಅಂತ ಬಂದ್ ಹೋಗ್ತಾರೆ ಸರ್. ನಾವು ಬೀಗ ಹಾಕೋ ಅಲ್ಲ ಸರ್, ನಾವು ಸ್ಕೂಲಿಗೆ ಕಳ್ಸೋದು ಮಕ್ಕಳನ್ನ ಎಂತಕ್ಕೆ ವಿದ್ಯಾಭ್ಯಾಸ ಕಲೀಲಿ ಅಂತ ಕಳ್ಸೋದು. ಇವ್ರು ಮೇಡಮ್ ಅವರು ಪಾತ್ರೆ ತೊಳೆಯೋಕ್ಕೆ ಬಾತ್ರೂಮ್ ತೊಳೆಯೋಕ್ಕೆ ಇವಕ್ಕೆ ಯೂಸ್ ಮಾಡ್ಕೊಳೋದು. ಎಂತಕ್ಕೆ ಇವ್ರು ಬೇಕಾಗಿತ್ತು ನಮಗೆ? ಟೀಚರ್ಸ್ ಅನ್ನೋದು ಎಂತಕ್ಕೆ? ಪಾಠ ಕಲ್ಸಕ್ಕೆ ಬೇಕಾಗಿರೋದು. ಇವರು ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ, ಬಾತ್ರೂಮ್ ತೊಳೆಯೋಕ್ಕೆ, ವರಂಡ ಗುಡ್ಸೋಕ್ಕಲ್ಲ ಸ್ಕೂಲಿಗೆ ಕಳ್ಸೋದು ನಾವು. ಏನೂ ಇಲ್ಲ ಸರ್, ಕುಡಿಯೋ ನೀರಲ್ಲಿ ಹುಳ ಇದೆ. ಆ ಕುಡಿಯೋ ನೀರಲ್ಲಿ ಮಕ್ಕಳು ಹೇಗೆ ಕುಡಿತಾರೆ? ಆಗ್ತಾನೆ ಇದೆ ಸರ್. ನಾವು ಬಂದು ಹೇಳ್ತಾನೆ ಇದ್ದೀವಿ ಇವ್ರ ಮಿಸ್ಗಳಿಗೆ, ಮಿಸ್ ಈ ಥರ ಆಗ್ತಾ ಇದೆ, ಮಕ್ಕಳಿಗೆ ಸ್ಪೆಷಾಲಿಟಿ ಇಲ್ಲ ಇಲ್ಲಿ, ಏನು ಇಲ್ಲ ಅಂತ ಹೇಳ್ತಾ ಇದೀವಿ. ಆದರೂ ಅವ್ರು ಕೇಳ್ತಾ ಇಲ್ಲ. ಆದರೂ ಇವರು ಬೇಡ ನಮಗೆ, ಅಷ್ಟೇ ಸರ್ ಇವ್ರು ಬೇಡ ನಮಗೆ. ಇಂಥ ಟೀಚರ್ಸ್ ಇದ್ದರೆ ಮಕ್ಕಳು ವಿದ್ಯೆ ಕಲಿಯಲ್ಲ. ಕಸ ಗುಡ್ಸೋರಾಗೋಗ್ತಾರೆ, ಪಾತ್ರೆ ತೊಳೆಯೋರಾಗೋಗ್ತಾರೆ. ಇಂಥವ್ರು ಬೇಕಾ ನಮ್ಮ ಅಂದ್ರಳ್ಳಿ ಸ್ಕೂಲ್ಗೆ? ಸರ್ ನಾವು ಇದೇ ಸ್ಕೂಲಲ್ಲೇ ಓದಿರೋರು. ನಾವು ಓದಬೇಕಾದ್ರೆ ನಮ್ಗೆ ಈ ಥರ ಎಲ್ಲ ಇರಲಿಲ್ಲ ಸರ್. ಒಳ್ಳೆ ಹೆಸರಿತ್ತು ಈ ಸ್ಕೂಲ್ಗೆ. ಇವಾಗ ಇವ್ರು ಅಂದ್ರಹಳ್ಳಿ ಶಾಲೆಗೆ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿಯನ್ನ ಕೂಡ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದೆ. ಸ್ಥಳಕ್ಕೆ ಬೆಂಗಳೂರು ಪಶ್ಚಿಮ ಡಿಸಿಪಿ ಆಗಮನ ಆಗಿದೆ. ಶಾಲಾ ಶಿಕ್ಷಕರಿಂದ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ ಡಿಸಿಪಿ. ಅಂದ್ರಹಳ್ಳಿ ಶಾಲೆಗೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ರವರ ಭೇಟಿಯಾದ ಬೆನ್ನಲ್ಲೇ ಇದೀಗ ಡಿಸಿಪಿ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟು ಶಿಕ್ಷಕರ ಬಳಿ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಮಕ್ಕಳು ಶೌಚಾಲಯವನ್ನ ಕ್ಲೀನ್ ಮಾಡುವಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಸ್ಥಳಕ್ಕೆ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ರವರು ಭೇಟಿಯನ್ನ ಕೂಡ ಕೊಟ್ಟು ಸ್ಥಳೀಯರ ಬಳಿ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಇದು ಎಷ್ಟು ದಿನದಿಂದ ನಡೀತಾ ಇದೆ, ಇವಾಗ ಬೆಳಕಿಗೆ ಬಂದಿರುವಂತದ್ದು. ಮಕ್ಕಳೇ ಕೂಡ ಸ್ವತಃ ಹೇಳಿಕೆಯನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಆರ್ ಅಶೋಕ್ ಅವರ ಬಳಿ. ಯಾಕಂತಂದ್ರೆ ನಾವು ಕೂಡ ಮಕ್ಕಳ ಬಳಿ ಹೇಳಿಕೆಯನ್ನ ಕೂಡ ಪಡೆದುಕೊಂಡ್ವಿ. ಮಕ್ಕಳು ಕೂಡ ಹೇಳಿದ್ರು ಈ ಸಂದರ್ಭದಲ್ಲಿ, ಹೌದು HM ಈ ರೀತಿಯಾಗಿ ಮಾಡಿಸಿದ್ರು ಅಂತ. ಅಂದ್ರಹಳ್ಳಿ ಶಾಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ. ಮಕ್ಕಳಿಂದ ಟಾಯ್ಲೆಟ್ ಕ್ಲೀನಿಂಗ್ ಘಟನೆ ಬಗ್ಗೆ ಸ್ವತಃ ಖುದ್ದು ಅವರೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕಿ ಮತ್ತು ಶಾಲಾ ಶಿಕ್ಷಕರ ಜೊತೆ ಅಶೋಕ್ ಅವರು ಸಭೆಯನ್ನ ನಡೆಸಲಿದ್ದಾರೆ. ಮಕ್ಕಳಿಂದಲೂ ಮಾಹಿತಿಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಅಂದ್ರಹಳ್ಳಿ ಶಾಲೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ಕೊಟ್ಟು ಶಿಕ್ಷಕರ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಭೆಯನ್ನ ಸ್ಕೂಲ್ಗೆ ಏನಾದ್ರು ಬಂದೋಗಿದ್ರ? ಬಂದಿದ್ದೀನಿ ಸರ್. ಬಂದೋದಾಗ ಈ ತರದ್ದು ತಮ್ಮ ಗಮನಕ್ಕೆ ಬಂದಿದ್ದು? ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಒಡಗೂಡಿ ನಾನು ಮಾತಾಡಿದ್ದೀನಿ. ಚಿಕ್ಕ ಮಕ್ಕಳಲ್ಲೆಲ್ಲ ಹೇಸಿಗೆ ಕ್ಲೀನ್ ಮಾಡಿಸ್ತೀರಾ ಅಂದ್ರೆ ಸರ್ ತಾವು BV ಆಗಿ? ದಯವಿಟ್ಟು ಆ ಥರ ಇಲ್ಲ ಸರ್, ದಯಮಾಡಿ ಆ ಥರ ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಎಲ್ಲ ಶಿಕ್ಷಕರನ್ನ ನಾನು ಮುಖ್ಯ ಶಿಕ್ಷಕರನ್ನು ಕೂಡಿಸಿ ಮಾತಾಡಿ ಒಂದು ಒಳ್ಳೆ ಶೈಕ್ಷಣಿಕ ಪ್ರಗತಿ ಉಂಟು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ನಾನು ಮಾಡಿದ್ದೆ ಸರ್. ಈ ಚಿಕ್ಕ ಮಕ್ಕಳು IAS IPS ಆಗುವಂತ ಮಕ್ಕಳು, ಇವರು ಸೈನಿಕರು, ದೇಶಕ್ಕೆ ಹೆಸರು ತರುವಂತ ಮಕ್ಕಳು. ಆ ಮಕ್ಕಳ ಕೈಯಲ್ಲಿ ನಾವು ಸರ್ಕಾರಿ ವಿದ್ಯಾರ್ಥಿಗಳಂತೇಳಿ ಆ ಮಕ್ಕಳದ್ದು ಎಷ್ಟು ಸರಿ ಇದು? ಈಗ ನಾನು ಹೇಳಿದ್ದೀನಿ ಸರ್, ಮುಖ್ಯ ಶಿಕ್ಷಕರು ಹೇಳಿರೋದು ತಪ್ಪಾಗಿದೆ ಅಂತ ಹೇಳಿದ್ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ಮೇಲೆ ನಾನು ಇನ್ನೇನು ಹೇಳ್ಬೋದು? ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ಯಾರಂತೆ? ಹಾಗಾದ್ರೆ ಮಕ್ಕಳಿಗೆ ಕ್ಲೀನ್ ಮಾಡಿಸಿದ್ಯಾರಂತೆ? ಮುಖ್ಯ ಶಿಕ್ಷಕರು ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಶಿಕ್ಷಕರ ಮಗು ಏನ್ ಹೇಳಿತೋ ಮಗುವಿನ ಹೇಳಿಕೆಯನ್ನು ಆಧರಿಸಿ ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇದ್ದೀವಿ. ಮಗುವಿನ ಹೇಳಿಕೆ ಏನ್ ಹೇಳಿದೆ? ಮುಖ್ಯ ಶಿಕ್ಷಕರು ಚಿಕ್ಕಿ ಕೊಟ್ಟಿದ್ದಾರೆ, ನಾನು ಕ್ಲೀನ್ ಮಾಡ್ತೀನಿ. ಇಲ್ಲ ಆ ಥರ ಹೇಳಿಲ್ಲ. ವಿಡಿಯೋ ತೋರಿಸ್ಲಾ ಸರ್? ಇಲ್ಲಿ ಇದೆ ವಿಡಿಯೋ ತೋರಿಸ್ಲಾ? ನಿಮ್ಗಿರ್ಬೋದು, ನನ್ಗೆ ಹೇಳಿರೋದು ಮಗು. ಆ ಮಗು ಹೇಳಿರೋದು ವಿಡಿಯೋ ತೋರಿಸಿ ಪ್ಲೀಸ್ ಸರ್. ಮಗು ಹೇಳಿರೋದನ್ನ ನಾನು ವರದಿ ಕಳಿಸ್ತಾ ಇದ್ದೀನಿ ಸರ್. ಮಗು ಹೇಳಿರೋದನ್ನೇ ತೋರಿಸ್ತೀನಿ ಸರ್. ಅಲ್ಲ ಹೇಳ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಮಗು ಹೇಳಿರೋದನ್ನ ವರದಿ ಕಳಿಸಿ ಯಾರು ತಪ್ಪಿತಸ್ಥರು ಮುಖ್ಯ ಶಿಕ್ಷಕರು ಹೇಳಿರೋದು ತಪ್ಪಾಗಿದೆ ಅಂತ ನಾವು ಶಿಸ್ತು ಕ್ರಮಕ್ಕೆ. ಮೊನ್ನೆ ಕೋಲಾರದಲ್ಲಿ ಎಷ್ಟು ದೊಡ್ಡ ಘಟನೆ ಆಯ್ತು ತಮ್ಗೆ ಗೊತ್ತಿದೆಯಲ್ಲ, ತಾವು ರಿಯಾಕ್ಟ್ ಮಾಡಿದ್ದೀವಿ, ನಾವು ನೋಡಿದೀವಿ. ಆದ್ರೆ ನೀವಿರೋ ಏರಿಯಾದಲ್ಲೇ ಹಿಂಗಾಗಿದೆ. ಅಂಜಿನಪ್ಪ ಅವರೇ, ಓಕೆ, ಅಂಜಿನಪ್ಪ ಅವರು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ, ಮತ್ತೆ ನಾನು ಬರ್ತೀನಿ. ಎಸ್ ವೀಕ್ಷಕರ, ಒಂದು ಡಿಸ್ಮಿಸ್ ಆಗಬೇಕು, ಅಮಾನತಲ್ಲ. ನೀವು ಮನೆ ಕಳಿಸೋದು ವಾಪಸ್ ಕಳಿಸೋದು, ಮನೆ ಕಳಿಸೋದು ವಾಪಸ್ ಕಳಿಸೋದು, ಆ ಮಕ್ಕಳ ಪರವಾಗಿ ನಾವಿರ್ತೀವಿ. ಆ ಮಕ್ಕಳು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ವೀಕ್ಷಕರೇ ಮತ್ತೊಮ್ಮೆ. ನಾವೇ ತೊಳೆದಿದ್ದು, ಯಾರು ಹೇಳಿದ್ರು? ಎಲ್ಲ ನಾವೇ ಕೇಳ್ಬಿಟ್ಟು ತೊಳೆದಿದ್ದು.
ಇಬ್ರೇನೆ ಅಷ್ಟೇನೆ HM ಹೇಳಿಲ್ಲ ಸರ್. HM ಹೇಳಿರೋದು. ಮತ್ತೆ ನಾವು ಮನೆಗೆ ಹೋಗ್ಬೇಕಾದ್ರೆ ನಾನು ಮತ್ತೆ ಅಣ್ಣ ಅವರು ಗೇಟ್ ಬೀಗ ಹಾಕ್ಲಿಲ್ಲ ಅಂತಂದ್ರೆ ಹಂಗೆ ಹೊಟ್ಟೋಗ್ತೀವಿ. ಅವ್ರು ನಾವು ಹೋಗಕ್ಕೂ ಬಿಡಲ್ಲ, ಅಲ್ಲೇ ಇರಿಸ್ಕೊಂಡು ಗೇಟ್ ಬೀಗ ಹಾಕಿಸ್ತಾರೆ ಯಾವಾಗ್ಲೂ. HM ಚುಕ್ಕೆ ಕೊಡ್ತೀನಿ ಅಂತ ಹೇಳಿ ಬಾತ್ರೂಮ್ ತೊಳ್ಸಿದ್ ಸರ್. ಇವನ್ಗೆ ಇನ್ನೊಬ್ಬ ಜೊತೆ ಇದ್ದಿದ್ದ ಸರ್ ಅವನು. ಸರ್ ಇವ್ನು ಹೇಳೋದು ನಿಜ ಸರ್. ಹೋಗ ಮುಂದೆ ಇಷ್ಟು ಚುಕ್ಕೆ ಕೊಟ್ಟು ಕಳ್ಸೋರೆ ಇವನ್ಗೆ. ಎಸ್ ಸರ್, ಚುಕ್ಕೆ ಕೊಟ್ಟವ್ರಂತೆ ಸರ್ ಇವನ್ಗೆ. ಸರ್ ನಾವೇ ಕಣ್ಣಾರೆ ನೋಡಿದೀವಿ ಸರ್. ಇಷ್ಟು ಚುಕ್ಕೆ ಎಸ್ ಸರ್ ಬಂದಿದ್ದಾರೆ ಸರ್. ಹೌದಾ? ಎಸ್ ಸರ್. HM ಯಾವಾಗ್ಲೂ ನಮಗೆ ನಾನು ಮತ್ತೆ ನಮ್ಮಣ್ಣ 8th ನಾನು 6th B ಅದಕ್ಕೆ ನಾನು ಮತ್ತೆ ನಮ್ಮಣ್ಣ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಏರ್ಸ್ಕೊಂತಾರೆ ಸರ್. ಬೀಗ ಹಾಕು ಅಂತ ಹೇಳ್ತಾರೆ. ನಾವು ಹಾಕಲ್ಲ ಮ್ಯಾಮ್, ನಾವು ಹೋಗ್ತೀವಿ ಅಂದ್ರೆ ಬಿಡೋದೇ ಇಲ್ಲ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಆಸ್ಪತ್ರೆಗಳಿಗೆ ಲೋಕಾಯುಕ್ತ ಪೊಲೀಸರ ಬಿಗ್ ಶಾಕ್. 10 ಸರ್ಕಾರಿ ಆಸ್ಪತ್ರೆಗಳ ಮೇಲೆ ದಾಳಿ. ಇದರ ಬಗ್ಗೆ ಹೇಳ್ತೀನಿ ಬ್ರೇಕ್ ಆದ ನಂತರ.